Hey cuties, welcome to another episode of P16 Visheshalu. So today I'm back with another vlog. We are going to Mangalore. As you saw in the thumbnail, it is a Mangalore vlog. ಮಂಗ್ಳೂರು ಹೋಗೋದ್ರಿಂದ ಕನ್ನಡದಲ್ಲಿ ವೀಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಅಪ್ಪ ನಾನು ಇಬ್ಬರು ಹೋಗ್ತಿದ್ದೀವಿ. 8 ಗಂಟೆಗೆ ಬಸ್ಸು. ಇವಾಗ 6:50 ಆಗ್ತಿದೆ ಟೈಮು. 8 ಗಂಟೆಗೆ ನಮಗೆ ಬಸ್ ಇರೋದು. ಒಂದು 7:50 ಹಂಗೆ ಹೊರಡ್ತೀವಿ ಮನೆಯಿಂದ. ಮನೆ ಪಕ್ಕದಲ್ಲೇ ಬಸ್ ಸ್ಟಾಪ್, ಸೊ ಇಟ್ ಈಸ್ ಈಸಿ ನಮ್ಗೆ ಹೋಗೋಕ್ಕೆ. ಸೆಮಿ ಸ್ಲೀಪರೇ ಬುಕ್ ಮಾಡಿದ್ದೀವಿ. ಅದು ಘಾಟ್ ಸೆಕ್ಷನ್ ಆಗಿರೋದ್ರಿಂದ ಇಟ್ಸ್ ಲೈಕ್ ವಾಮಿಟಿಂಗ್ ಸೆನ್ಸೇಷನ್ ಥರ ಬರುತ್ತೆ ಸ್ಲೀಪರ್ ತೊಗೊಂಡ್ರೆ. ಅದಕ್ಕೇ ಸೆಮಿ ಸ್ಲೀಪರ್ ತೊಗೊಂಡಿದ್ದೀವಿ. ಮಾರ್ನಿಂಗ್ 5:30 ಹಂಗೆ ರೀಚ್ ಆಗ್ತೀವಿ ಬೆಳಗ್ಗೆ. ರೂಮ್ ಮಾಡಿಕೊಂಡು ಅಪ್ಪಗೆ ಸ್ವಲ್ಪ ಕೆಲಸ ಇದೆ. ಅಪ್ಪ ಅಲ್ಲಿಗೆ ಹೋಗ್ತಾರೆ, ನಾನು ಕಾಲೇಜ್ಗೆ ಹೋಗಿ ನನ್ನ ಡಾಕ್ಯುಮೆಂಟ್ ವೆರಿಫಿಕೇಷನ್ಸು ಮತ್ತು ಸಿಗ್ನೇಚರ್ಸ್ ಎಲ್ಲ ಮಾಡಿಕೊಂಡು ಬರ್ತೀನಿ. ಮತ್ತು ನಾಳೆ ನೈಟ್ ಬ್ಯಾಂಗ್ಳೂರ್ಗೆ ರಿಟರ್ನ್. ಇದೇ ಇವತ್ತಿನ ಔಟ್ಫಿಟ್ ಆಗ್ತಿರೋದು ನಾನು. ಯಾಕೆ ನಡುವೆ ತುಂಬ ಬ್ರೌನ್ ಕಲರ್ ತುಂಬ ಒಬ್ಸೆಷನ್ ಬರ್ತಿದೆ. ಲಿಪ್ಸ್ಟಿಕ್ ಶೇಡು ಮತ್ತು ಡ್ರೆಸ್ ಎಲ್ಲನೂ ಬ್ರೌನ್ ಚೂಸ್ ಮಾಡ್ತಿದ್ದೀನಿ. ಇದು ಒಂದು ಟೀ ಶರ್ಟ್ ಸ್ಟೈಲ್ ಯೂನಿಯನ್, ಮ್ಯಾಕ್ಸ್ ಟ್ರೆಂಡ್ಸ್ ಥರ ಸ್ಟೈಲ್ ಯೂನಿಯನಿಂದ ತೊಗೊಂಡೆ. ಇಟ್ ಈಸ್ ರಿಯಲಿ ನೈಸ್. ಇಟ್ಸ್ ಅನ್ ಓವರ್ ಸೈಜ್ಡ್ ಟೀ ಶರ್ಟ್, ತುಂಬ ಚೆನ್ನಾಗಿದೆ. ಕಲರು ನನಗೆ ತುಂಬ ಇಷ್ಟ ಆಯಿತು. ಬ್ಯಾಕಲ್ಲಿ ಪ್ರಿಂಟ್ ಇದೆ, ಸೊ ಇಟ್ ಈಸ್ ನೈಸ್. ಮೀಟ್ ದಿಸ್ ಮಂಕಿ, ನನ್ನ ತಮ್ಮ. ಹೇಳಿ, ಅವನಿಗೊಂದು ಯೂಟ್ಯೂಬ್ ಚಾನಲ್ ಇದೆ, ಗಿತ್ತುನ್ ರೆಡ್ಡಿ ಅಂತ. ಕೆಳಗಡೆ ಮೆನ್ಷನ್ ಮಾಡ್ತೀನಿ, ಪ್ಲೀಸ್ ಡು ಚೆಕ್ ದಟ್ ಔಟ್. ಓಕೆ, ಸೊ ಮಾಡ್ತಿದ್ದೀವಿ ಏನು ಹೆಂಗೆ ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಸ್ಟೇ ಟ್ಯೂನ್ ಆ್ಯಂಡ್ ಅಗ್ಯಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ಅನ್ಕೊಂತಿರ್ತೀರಾ ನೈಟಲ್ಲಿ ವಾಚ್ ಎಲ್ಲ ಕಟ್ಕೊಂಡು ಲಿಪ್ಸ್ಟಿಕ್ ಎಲ್ಲ ಹಾಕೊಂಡು ಎಲ್ಲಿ ಹೋಗ್ತಿದ್ದಾಳೆ ಹುಡುಗಿ ಅಂತ. ಯೂಶ್ವಲಿ ನಾನು ಹೋದಾಗ ಐ ಡೋಂಟ್ ಡೂ ಎನಿ ಮೇಕಪ್, ಬರೀ ಕ್ರೀಮ್ ಹಚ್ಕೊಂಡು ಹೋಗ್ತೀನಿ. ಇವತ್ತು ವೀಡಿಯೋ ಮಾಡೋದ್ರಿಂದ ಸ್ವಲ್ಪ ಲಿಪ್ಸ್ಟಿಕ್ ಎಲ್ಲ ಹಾಕ್ಕೊಂಡಿದ್ದೀನಿ. ಹೇಳ್ತೀನಲ್ವ, ಬ್ರೌನ್ ಕಲರ್ ಲಿಪ್ಸ್ಟಿಕ್ ಸ್ವಲ್ಪ ಆಪ್ಷನ್ ಬರ್ತಿದೆ. ಝೂಡಿ ಅಂದರೆ ತೊಗೊಂಡಿದ್ದೀನಿ ಲಿಪ್ಸ್ಟಿಕ್, ಬ್ರೌನ್ ಶೇಡ್ದೊಂದು ಗ್ಲಾಸ್ ವಿತ್ ನಾರ್ಮಲ್ ಮ್ಯಾಟ್ ಲಿಪ್ಸ್ಟಿಕ್ ಒಂದು ತೊಗೊಂಡಿದ್ದೀನಿ ಕಾಂಬೋ. ಚೆನ್ನಾಗಿದೆ. ನನಗೆ ಯಾಕೋ ಬ್ರೌನ್ ಕಲರ್ ಈ ನಡುವೆ ತುಂಬ ಇಷ್ಟ ಆಗ್ತಿದೆ. ವಾಚೂ ವೀಡಿಯೋ ಮಾಡ್ತಿದ್ದೀನಿ, ನಾನು ಹಾಕ್ಕೊಂಡಿದ್ದೀನಿ. ಒನ್ಸ್ ಎಂಟಿನ ಬಸ್ ಇದೆಲ್ಲ ಬಿಚ್ಚಾಕ್ಬಿಟ್ಟು ಫುಲ್ ಸ್ಕಾರ್ಫ್ ಎಲ್ಲ ಹಾಕ್ಕೊಂಡು ಕುತ್ಕೊಬಿಡ್ತೀನಿ. ನನಗೆ ತುಂಬ ಗಾಳಿ ಎಲ್ಲ ಆಗಲ್ಲ, ಸೊ ವಿಂಡೋ ಎಲ್ಲ ಕ್ಲೋಸ್ ಮಾಡಿಬಿಟ್ಟು ಆ್ಯಸ್ ಸೂನ್ ಎಸ್ ಬಸ್ ಹತ್ತಿದ ತಕ್ಷಣ ನನ್ನ ಫ್ಲ್ಯಾಟ್. ಯಾಕಂದರೆ ನನಗೆ ಅದೊಂದು ನಾಸಿಯಾ ಫೀಲಿಂಗ್ ಬರುತ್ತೆ ಬಸ್ಸಲ್ಲಿ ಕೂತು. ದಟ್ ಇಸ್ ವೈ ಅಲ್ಲಿ ಹತ್ಬಿಟ್ಟು ಎಲ್ಲ ಫುಲ್ ಕವರ್ ಮಾಡ್ಕೊಂಡು ತೋರಿಸ್ತೀನಿ ನಿಮಗೆ. ಫುಲ್ ಕವರ್ ಮಾಡ್ಕೊಂಡು ಒಳ್ಳೆ ಟೆರರಿಸ್ಟ್ ಥರ ಕಾಣಿಸ್ತೀನಿ. ಎಲ್ಲ ಕವರ್ ಮಾಡ್ಕೊಂಡು ಕುತ್ಕೊತೀನಿ. ನಾನು ಕನ್ನಡದಲ್ಲಿ ಮಾತಾಡ್ತಿದ್ದೀನಿ ಅಂತ ಸೈಡಲ್ಲಿ ಕುತ್ಕೊಂಡು ನಗೀತಿದ್ದಾನೆ ಈ ಹುಡುಗ. ತುಂಬ ಫನ್ನಿಯಾಗಿದೆ ನೀನು ಕನ್ನಡದಲ್ಲಿ ಮಾತಾಡೋದು ಅಂತ. ನಾನು ಬೆಂಗಳೂರಲ್ಲಿ ಹುಟ್ಟು ಬೆಳೆದಿದ್ದಲ್ವ, ಸೊ ಆ್ಯಕ್ಚುಲಿ ನಾವು ಕನ್ನಡಿಗ ಅಲ್ಲ, ಬಟ್ ಸಿನ್ಸ್ ವಿ ಬಾರ್ನ್ ಆ್ಯಂಡ್ ಬಾಟ್ ಅಪ್ ಹಿಯರ್ ಕನ್ನಡ ಬರುತ್ತೆ. ಬಟ್ ಮೇ ಬಿ ಕನ್ನಡಿಗಸ್ ಮಾತಾಡೋ ಅಷ್ಟು ಫ್ಲೂಯೆಂಟಾಗಿ ಬರಲ್ಲ ಅಂದರೂ ಒಂದು ಲೆವೆಲ್ ಚೆನ್ನಾಗಿ ಮಾತಾಡ್ತೀವಿ. ಸೊ ದ್ಯಾಟ್ಸ್ ಇಟ್. ಸೊ ಅದಕ್ಕೆ ಮುಂಚೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ನಿಮ್ಮ ಸಪೋರ್ಟ್ ಇರಬೇಕು ನನಗೆ. ಓಕೆ, ಸೊ ನೀವು ಸಪೋರ್ಟ್ ಕೊಟ್ಟರೆ ಐ ವಿಲ್ ಮೇಕ್ ಶ್ಯೂರ್ ದ್ಯಾಟ್ ಐ ವಿಲ್ ಎಂಟರ್ಟೈನ್ ಯು. ಓಕೆ, ಆ್ಯಂಡ್ ಸಪೋರ್ಟ್ ಮಾಡಿ ಗೈಸ್. ಸೊ ಕಮ್, ಲೆಟ್ಸ್ ಗೆಟ್ ಇನ್ ಟು ದ ವ್ಲಾಗ್. ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿದ್ದೀನಿ. ಒಂದು ಬ್ಯಾಕ್ ಪ್ಯಾಕ್ ತೊಗೊಂಡಿದ್ದೀನಿ ಆ್ಯಂಡ್ ಒಂದು ಸ್ಲಿಂಗ್ ಬ್ಯಾಗ್ ತೊಗೊಂಡಿದ್ದೀನಿ. ಚಾರ್ಜರ್ ಮತ್ತು ಏರ್ಪೋಡ್ಸ್ ಎಲ್ಲನೂ ಇಡೋಕ್ಕೆ ತೊಗೊಂಡಿದ್ದೀನಿ. ಆ್ಯಂಡ್ ಒಂದು ಬ್ಯಾಕ್ ಪ್ಯಾಕ್, ಒಂದು ಜೋಡಿ ಡ್ರೆಸ್ ಮತ್ತು ನೈಟ್ ಹಾಕೋಬರೋಕ್ಕೆ ಇನ್ನೊಂದು ಜೋಡಿ ತೊಗೊಂಡಿದ್ದೀನಿ ಅಷ್ಟೇ. ಆಫ್ರಿಕನ್ ಶಾಲ್ ಆ್ಯಂಡ್ ಎವ್ರಿಥಿಂಗ್. ಸೊ ಇನ್ನು ಊಟ ಮಾಡಬೇಕು. ಊಟ ಮಾಡಿಬಿಟ್ಟು ಲೈಟಾಗಿ ತಿಂತೀನಿ. ಲೈಟಾಗಿ ತಿಂದ್ಬಿಟ್ಟು ಹೊರಡ್ತೀವಿ. ಓಕೆ, ಅಮ್ಮ ಊಟ ಹಾಕ್ಕೊಟ್ಟಿದ್ದಾರೆ. ಇವತ್ತು ಸ್ಪೆಷಲ್ ಅನ್ನ ಮತ್ತು ಹೆಸರು ಕಾಳು ಸಾರು ಮತ್ತು ಹಪ್ಪಳ. ಇಷ್ಟು ಒಂದು ಚೂರು ತಿಂದ್ಬಿಟ್ಟು ವಿ ವಿಲ್ ಲೀವ್. ಓಕೆ, ತಿಂದ್ಬಿಟ್ಟು ಬರ್ತೀನಿ. ಹೊರಟಿದ್ದೀವಿ ಮನೆಯಿಂದ. ಸೊ ಹ್ಯಾಪಿ ಜರ್ನಿ ಟು ಅಸ್. ಬಾಯ್. ಮಮ್ಮಿಗೆ ಬಾಯ್ ಹೇಳಿ ಮನೆಯಿಂದ ಹೊರಟಿದ್ದೀವಿ. ಡ್ಯಾಡಿ ತುಂಬ ಸ್ಪೀಡಾಗಿ ನಡ್ಕೊಂಡು ಹೋಗ್ತಾರೆ. ಲೈಕ್ ಬಸ್ ಇನ್ನು ಒಂದು 5 ಮಿನಿಟ್ಸಲ್ಲಿ ರೀಚ್ ಆಗುತ್ತೆ. ಹತ್ತಿದ್ದೀವಿ ಆ್ಯಂಡ್ ಅಪ್ಪ ಹಿಂದೆ ಕೂತಿದ್ದಾರೆ. ಆಲ್ ಸೆಟ್ ಟು ಗೋ. ಅಪ್ಪ is sitting back and
ಐ ಆಮ್ ಗೋಯಿಂಗ್ ಟು ಸ್ಲೀಪ್ ಬಿಕಾಸ್ ಘಾಟ್ ಸೆಕ್ಷನ್ ಬರುತ್ತೆ ಆ್ಯಂಡ್ ಐ ಆಮ್ ಸೋ ಸ್ಲೀಪಿ. ಲೈಕ್ ಕೆಲ್ಸಕ್ಕೆ ಹೋಗಿ ಬಂದೆ ಅಲ್ಲ, ಸೊ ಐ ಆಮ್ ಲೈಕ್ ರಿಯಲಿ ಸ್ಲೀಪಿ. ಆ್ಯಂಡ್ ಘಾಟ್ ಸೆಕ್ಷನ್ ಹೋಗೋ ಮುಂಚೆ ನಿದ್ದೆ ಮಾಡಿದ್ರೆ ಅದು ಅಪ್ ಆ್ಯಂಡ್ ಡೌನ್ ಬರುತ್ತೆ ಆ್ಯಂಡ್ ಇಟ್ ವಿಲ್ ಗೋ ರೌಂಡ್ ರೌಂಡ್ ರೌಂಡ್, ಸೊ ಇಟ್ಸ್ ವೆರಿ ಟಫ್. ಸೊ ಅದಕ್ಕೆ ಇವಾಗಲೇ ನಿದ್ದೆ ಮಾಡಿಬಿಡ್ತೀನಿ. ಆ್ಯಂಡ್ ಸಿ ಯು ಟುಮಾರೋ. ಬಾಯ್. ನಾವು ರೂಮ್ ರೀಚ್ ಆಗಿದ್ದೀವಿ. ಜಸ್ಟ್ 10 ಮಿನಿಟ್ಸ್ ಬ್ಯಾಕ್ ಬಸ್ ಇಳಿದು ವಿ ಟುಕ್ ಅ ರೂಮ್ ತುಂಬ ಚೆನ್ನಾಗಿದೆ. ಕಾಲೇಜ್ ಪಕ್ಕದಲ್ಲೇ ಇದೆ ರೂಮು. ಇಟ್ ಈಸ್ ರಿಯಲಿ ರಿಯಲಿ ನೈಸ್. ಎಲ್ಲ ತೋರಿಸ್ತೀನಿ ನಿಮಗೆ. ಓಕೆ, ಸೊ ಐ ಜಸ್ಟ್ ವಾಂಟ್ ಟು ಸ್ಲೀಪ್ ಫಾರ್ ಸಮ್ ಟೈಮ್. ಸ್ವಲ್ಪ ಹೊತ್ತು ನಿದ್ದೆ ಮಾಡಿಬಿಟ್ಟು ಮತ್ತೆ ಐಲ್ ಗೆಟ್ ಬ್ಯಾಕ್ ಟು ಯು. ಓಕೆ, ಬಾಯ್. ಇದೇನೆ ಗೈಸ್ ರೂಮ್. ಇಸ್ ಸೋ ನೈಸ್. ಟಿ ವಿ ಇದೆ ಆ್ಯಂಡ್ ದೆರ್ ಇಸ್ ಅ ಬಿಗ್ ಕ್ಯೂಟ್ ಮಿರರ್. ತುಂಬ ಚೆನ್ನಾಗಿದೆ. ಮತ್ತು ದೇರ್ಸ್ ಅ ಕಬರ್ಡ್, ಬಟ್ಟೆ ಎಲ್ಲ ಹಾಕ್ಕೊಳ್ಳೋಕ್ಕೆ ದೇರ್ಸ್ ಅ ಕಬರ್ಡ್. ಆ್ಯಂಡ್ ಇಲ್ಲಿ ದೇರ್ಸ್ ಅ ವಾಶ್ರೂಮ್. ಒಂದು ವಾಶ್ರೂಮ್ ಇದೆ. ಓಕೆ, ಆ್ಯಂಡ್ ಇಲ್ಲೊಂದು ಟೇಬಲ್ ಥರ ಹಾಕಿದ್ದಾರೆ. ಟೇಬಲ್ ಒಂದು, ಮತ್ತು ಇಲ್ಲಿ ಓಪನ್ ಸ್ಪೇಸ್. ಇಟ್ಸ್ ವೆರಿ ಪ್ರಿಟಿ. ಹಿಂಗೆ ಒಳಗಿಂದ ನೋಡಿದ್ರೆ ಇಟ್ಸ್ ಸಚ್ ಗ್ರೀನರಿ. ಮ್ಯಾಂಗ್ಳೂರ್ ಡೆಫಿನೆಟ್ಲಿ ಕೇರಳ ಥರನೇ ತುಂಬ ಇಟ್ ಹ್ಯಾಸ್ ಲಾಟ್ ಆಫ್ ಗ್ರೀನರಿ. ಸೊ ದಿಸ್ ಇಸ್ ದ ಲುಕ್ ಆಫ್ ದ ರೂಮ್ ಹಿಂಗಿದೆ. ಈ ಎಜ್ಜಿಂದ ನೋಡಿದ್ರೆ ಹಿಂಗಿರುತ್ತೆ. ರಿಯಲಿ ಪ್ರಿಟಿ. ಎಲ್ಲ ನನ್ನ ಸಾಮಾನ್ಯ ಬಿದ್ದಿರೋದು. ಎಲ್ಲ ಹೋಗೋ ಮುಂಚೆ ಕ್ಲೀನ್ ಮಾಡ್ಕೊಂಡು ಹೋಗಬೇಕು. ತುಂಬ ಬ್ಯಾಕ್ಗ್ರೌಂಡ್ ಡಿಸ್ಟರ್ಬೆನ್ಸ್ ಇತ್ತು. ಟೆಂಪಲ್ ಒಂದಿದೆ ಇಲ್ಲಿ ಪಕ್ಕದಲ್ಲಿ, ಸೊ ದೇ ವೇ ಪ್ಲೇಯಿಂಗ್ ದಟ್ ಮ್ಯೂಸಿಕ್. ಮತ್ತು ಬೇರೆ ತುಂಬ ಇಲ್ಲಿ ವರ್ಕ್ ನಡೀತಿದೆ, ಅದ್ರದ್ದು ಸೌಂಡ್ ಇತ್ತು. ಸೊ ಐ ಹ್ಯಾಡ್ ಟು ಕಟ್ ಆಫ್ ದ ವಾಯ್ಸ್. ಟೀತ್ ಬ್ರಷ್ ಮಾಡಿ ಸ್ನಾನ ಮಾಡಲಿಲ್ಲ ಬೆಳಗ್ಗೆ, ಸಾಯಂಕಾಲ ಮಾಡೋಣ ಅಂತ ರೆಡಿ ಆಗಿದ್ದೀನಿ. ಓಕೆ, ದಟ್ಸ್ ಮೈ ಔಟ್ಫಿಟ್ ಇಸ್ ಫ್ರಮ್ ಝೂಡಿಯೋ. ಇದು ಒಂದು ಶರ್ಟ್, ಬ್ಯಾಗಿ ಪ್ಯಾಂಟ್ಸ್ ಆ್ಯಂಡ್ ಸ್ಲಿಪ್ಪರ್. ಕಂಪ್ಲೀಟ್ ಔಟ್ಫಿಟ್ ಇಸ್ ಫ್ರಮ್ ಝೂಡಿಯೋ. ಓಕೆ, ನಾನು ರೆಡಿ ಆಗಿದ್ದೀನಿ ಆಲ್ರೆಡಿ. ಅಪ್ಪ ಸ್ನಾನ ಮಾಡ್ತಿದ್ದಾರೆ. ಒನ್ಸ್ ಹಿ ಗೆಟ್ಸ್ ರೆಡಿ ವಿಲ್ ಹ್ಯಾವ್ ಬ್ರೇಕ್ಫಾಸ್ಟ್ ಆ್ಯಂಡ್ ವಿ ವಿಲ್ ಲೀವ್ ಫಾರ್ ಅ ವರ್ಕ್. ಓಕೆ, ಚೆನ್ನಾಗಿದೆ ಅಲ್ಲ? ಸಿಂಪಲಾಗಿ ಇದೆ. ನಾನು ಹೇಳಿದ ಬ್ರೌನ್ ಶೇಡ್, ಬ್ರೌನ್ ಲಿಪ್ ಲೈನರ್ ವಿತ್ ಬ್ರೌನ್ ಗ್ಲಾಸ್ ಆ್ಯಂಡ್ ಮ್ಯಾಟ್. ಚೆನ್ನಾಗಿದೆಯಲ್ಲ ನೋಡಿ. ಅಷ್ಟೇ. ಸೊ ರೆಡಿ. ಆ್ಯಕ್ಚುಲಿ ನಾನೇ ಫಸ್ಟ್ ರೆಡಿ ಆಗಿರೋದು. ಯೂಶ್ವಲಿ ಯಾವಾಗಲೂ ನಾನೇ ಲೇಟ್ ಆಗೋದು. ಬಟ್ ಟುಡೇ ಆ್ಯಕ್ಚುಲಿ ಫಸ್ಟ್. ಗ್ರೀನ್ ಡ್ರೆಸ್ ಆಗಿರೋದ್ರಿಂದ ಗ್ರೀನ್ ಕಲರ್ ಹೇರ್ ಕ್ಲಿಪ್ಪನ್ನು ಹಾಕ್ಕೊಂಡಿದ್ದೀನಿ. ಓಕೆ, ಸೊ come, let's go. ಫುಲ್ ಔಟ್ಫಿಟ್ ತೋರ್ಸೋಕ್ಕೆ ಬಿಗ್ ಮಿರರ್ ಇತ್ತು, ಬಟ್ ಲೈಕ್ ಅದರಲ್ಲಿ ಲೈಟಿಂಗ್ ಸ್ವಲ್ಪ ಚೆನ್ನಾಗಿಲ್ಲ. ಸೊ ದ್ಯಾಟ್ ಈಸ್ ವೈ ಐ ಆಮ್ ಶೋಯಿಂಗ್ ಲೈಕ್ ದಿಸ್. ಇದೇ ನಾನು ಹೇಳಿದ ಗ್ರೇ ಪ್ಯಾಂಟ್ಸ್ ಮತ್ತು ಸ್ಲಿಪ್ಪರ್ಸ್ ಝೂಡಿಯೋಯಿಂದ. ಸೊ ಕಂಪ್ಲೀಟ್ ಝೂಡಿಯೋ. ಈಗ ಹೊರಟಿದ್ದೀವಿ ರೂಮಿಂದ. ವಿ ಆರ್ ಗೋಯಿಂಗ್ ಟು ಹ್ಯಾವ್ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಅಪ್ಪ ಹೋಗ್ತಾರೆ, ನಾನು ಕಾಲೇಜ್ಗೆ ಹೋಗ್ತೀನಿ. ಫುಲ್ ಸಖತ್ ಮಳೆ ಬರ್ತಿದೆ ಇಲ್ಲಿ. ನಾವು ಏನು ಅಂಬ್ರೆಲಾ ಏನು ತೊಗೊಬಂದಿಲ್ಲ, ಹಂಗೆ ಬಂದಿದ್ದೀವಿ. ರೈನ್ ಕೋಟೂ ತೊಗೊಬಂದಿಲ್ಲ. ಯೂಶ್ವಲಿ ಮಂಗಳೂರು ಹಾಟ್ ಆಗಿರುತ್ತೆ ಅಲ್ವಾ, ಅದಕ್ಕೆ ಏನು ತೊಗೊಬರಲಿಲ್ಲ. ಬಟ್ ಇಟ್ ಇಸ್ ರೈನಿಂಗ್ ಹಿಯರ್ ನಾವು.
ವಿಲ್ ಸಿ. ಇದೇ ನಾವಿರೋ ಲಾಡ್ಜು, ರಾಯಲ್ ಇನ್ ಲಾಡ್ಜ್. ತುಂಬ ಚೆನ್ನಾಗಿದೆ, ವೆರಿ ಪ್ರಿಟಿ. ಇದು ಕೆಳಗಡೆಯಿಂದ ವ್ಯೂ. ಕಾಲೇಜ್ ಹತ್ರ ಬಂದಿದ್ದೀನಿ. ಓಕೆ, ಐ ವಿಲ್ ಶೋ ಯು. ದಟ್ಸ್ ಮೈ ಕಾಲೇಜ್. ಇಲ್ಲಿ ಓಣಮ್ ಅಲ್ವಾ, ಅದಕ್ಕೆ ಓಣಮ್ ಪ್ರೋಗ್ರಾಮ್ಸ್ ಇಲ್ಲಿ ಡೀಮ್ ಟು ಬಿ ಯೂನಿವರ್ಸಿಟಿ. ಸೊ ಇಟ್ ಇಸ್ ಲೈಕ್ ತುಂಬ ಪ್ರೋಗ್ರಾಮ್ಸ್ ಮಾಡ್ತಾರೆ ಇಲ್ಲಿ. ಸೊ ಬಿ ಟೆಕ್ ಸ್ಟೂಡೆಂಟ್ಸ್ಗೆ ಓಣಮ್ ಸೆಲೆಬ್ರೇಷನ್, ಪ್ಯಾರಾಮೆಡಿಕಲ್ಗೆ ಸ್ಯಾಟರ್ಡೇ. ಸೊ ಇದೇನೇ ಕಾಲೇಜ್ ಎಂಟ್ರೆನ್ಸ್. ಕಾಲೇಜ್ ಸ್ಟಾಫ್ ರೂಮ್ ಹೋಗ್ತಿದ್ದೀನಿ ನಾನು ಸಿಗ್ನೇಚರ್ ತಗೊಳ್ಳೋಕ್ಕೆ. ಅವರು ಓಣಮ್ ಆಗಿರೋದ್ರಿಂದ ಇದು ಹೂವಿಂದ ರಂಗೋಲಿ ಎಲ್ಲ ಹಾಕಿದ್ದಾರೆ. ತಿಮಿರ್ತ್ ಅಂತ ಬರೆದಿದೆ ಅನಿಸುತ್ತೆ ಅದು. ಆ್ಯಂಡ್ ಎವ್ರಿಬಡಿ ಈಸ್ ಟೇಕಿಂಗ್ ಫೋಟೋಸ್. ಅದೇ ಓಪನ್ ಸ್ಟೇಡಿಯಂ ನಮ್ಮದು. ಆ ಸ್ಟೇಡಿಯಮಲ್ಲೇ ನಾವು ಎಲ್ಲ ಪ್ರೋಗ್ರಾಮ್ಸು ಮಾಡೋದು. ಫೌಂಡರ್ಸ್ ಡೇ ಮತ್ತು ಫ್ರೆಷರ್ಸ್ ಡೇ, ಗ್ರ್ಯಾಜುಯೇಷನ್ ಡೇ ಎಲ್ಲನೂ ಇದು ಓಪನ್ ಆಡಿಟೋರಿಯಮಲ್ಲೇ ಮಾಡೋದು. ಆ್ಯಂಡ್ ಎವ್ರಿಬಡಿ ಈಸ್ ಗೆಟ್ಟಿಂಗ್ ರೆಡಿ. ಇಟ್ಸ್ ಸೋ ಹಾಟ್. ಅಪ್ಪ ನನ್ನ ಮೂತಿ ನೋಡಿ ಬೆಳಗ್ಗೆ ಎಷ್ಟು ಫ್ರೆಶ್ ಆಗಿ ಹೋಗಿದ್ದೀನಿ, ಇವಾಗ ಹೆಂಗೆ ಬರ್ತಿದ್ದೀನಿ ಅಂತ. ಇಟ್ ಇಸ್ ಸೋ ಹಾಟ್. ಬೆಳಗ್ಗೆ ಮಳೆ ಬರ್ತಿತ್ತು, ಇವಾಗ ಬಿಸಿಲು ಬರ್ತಿದೆ, ಸಖತ್ ಬಿಸಿಲು ಬರ್ತಿದೆ. ನಾನು ರೂಮಿಗೆ ಬಂದುಬಿಟ್ಟೆ, ನನ್ನ ಕೆಲಸ ಎಲ್ಲ ಮುಗೀತು. ನೋಡಿ ಪಿಂಪಲ್ ಥರ ಬಂದಿದೆ. ಪಿಂಪಲ್ ಅಲ್ಲ ಅನಿಸುತ್ತೆ, ಹೀಟ್ ಬಾಯ್ಲ್ ಅದು. ಅಷ್ಟು ಬಿಸಿಲಿದೆ. ಮೈ ಗಾಡ್. ಅಪ್ಪ ಬರ್ತಾರೆ. ನಾನು ಆಚೆಯಿಂದನೇ ಫುಡ್ ತೊಗೊಬಂದೆ. ಇವತ್ತು ಥರ್ಸ್ಡೇ ಅಲ್ವಾ, ಸೊ ನಾನು ನಾನ್ ವೆಜ್ ತಿನ್ನಲ್ಲ, ವೆಜ್ಜೇ ತಿನ್ನೋದು. ಸೊ ವೆಜ್ ಫ್ರೈಡ್ ರೈಸ್ ತೊಗೊಬಂದಿದ್ದೀನಿ. ಸಾಯಂಕಾಲ ಬೀಚ್ ಹೋಗೋಣ ಅಂದ್ಕೊಂಡಿದ್ದೀನಿ. ಅಪ್ಪ ಬಂದರೆ ಅಪ್ಪ ಜೊತೆಲಿ ಹೋಗ್ತೀನಿ, ಇಲ್ಲ ಅಂದರೆ ನಾನು ಒಬ್ಬಳೇ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಊಟ ಮಾಡೋಣ. ಶೇಷ ಅಂತ ಒಂದು ರೆಸ್ಟೋರೆಂಟ್ ಇದೆ ಕಾಲೇಜ್ ಪಕ್ಕದಲ್ಲಿ, ಅಲ್ಲಿಂದ ತೊಗೊಬಂದಿದ್ದೀನಿ ಫುಡ್ಡು. ಮಂಗಳೂರು ಫುಡ್ಡೇ ಅಲ್ಲಿ ಅವೈಲಬಲ್, ಬಟ್ ತುಂಬ ಚೆನ್ನಾಗಿರುತ್ತೆ. ಬಿಕಾಸ್ ಅವ್ರು ಹಾಫ್ ಆ್ಯಂಡ್ ಫುಲ್ಲಾಗಿ ಕೊಡ್ತಾರೆ. ಬಿರಿಯಾನಿ, ಫ್ರೈಡ್ ರೈಸ್ ಮತ್ತು ಎಲ್ಲನೂ ಹಾಫ್ ಆ್ಯಂಡ್ ಫುಲ್ಲಾಗಿ ಸಿಗುತ್ತೆ. ಸೊ ನನಗೆ ಫುಲ್ ತಿನ್ನೋಕ್ಕಾಗಲ್ಲ, ಸೊ ಹಾಫ್ ತೊಗೊಂಡ್ರೇ ಫುಲ್ಲಾಗಿರುತ್ತೆ. ನಾನು ಯಾವಾಗಲೂ ಹಾಫ್ ತೊಗೊತೀನಿ. ಆ್ಯಕ್ಚುಲಿ ಇದ್ರ ಜೊತೆ ಏನಾದರೂ ಸೈಡಿಂಗ್ ಇದ್ದರೆ ಚೆನ್ನಾಗಿರುತ್ತೆ, ಲೈಕ್ ಗೋಬಿ ಮಂಚೂರಿ. ಬಟ್ ಹೊಟ್ಟೆ ಹಸ್ವಲ್ಲಿ ತೊಗೊಬಿಡ್ತೀನಿ, ಅದಾದಮೇಲೆ ತಿನ್ನೋಕ್ಕಾಗಲ್ಲ, ವೇಸ್ಟ್ ಆಗೋಗ್ಬಿಡುತ್ತೆ. ಅದಕ್ಕೇ ಹಾಫ್ ವೆಜ್ ಫ್ರೈಡ್ ರೈಸ್ ಮಾತ್ರ ತೊಗೊಂಡು ಬಂದೆ. ನಾವು ಓದೋ ಟೈಮಲ್ಲಿ ಪಿ ಜಿಯಲ್ಲಿ ಚೆನ್ನಾಗೇ ಇರೋಲ್ಲ ಫುಡ್ಡು, ಒಂಚೂರೂ ಚೆನ್ನಾಗಿರಲ್ಲ. ಲೈಕ್ ಬೆಳಗ್ಗೆ 4 ಗಂಟೆಗೆ ಎದ್ದು ಅವ್ರು ಬ್ರೇಕ್ಫಾಸ್ಟ್ ಮಾಡಿ ಇರ್ತಾರೆ. ನಾವು ಒಂದು 8:30, 8:45 ಹೋಗಿದ್ರೆ ಇಟ್ ವಿಲ್ ಬಿ ಸೋ ಕೋಲ್ಡ್, ತಣ್ಣಗಿರುತ್ತೆ, ಏನು ತಿನ್ನೋಕ್ಕೆ ಆಗಲ್ಲ, ಅದು ಅಷ್ಟು ತಣ್ಣಗಿರುತ್ತೆ. ಒಂದೊಂದು ದಿವಸ ಬೆಳಗ್ಗೆ ಮಧ್ಯಾಹ್ನ ಎಲ್ಲ ಊಟನೇ ಮಾಡಲ್ಲ. ಆವಾಗ ಇಲ್ಲಿ ಶೇಷಲ್ಲಿ ಬಂದು ತಿಂತಿದ್ವಿ. ಬಟ್ ಡೈಲಿನೂ ಸ್ಪೆಂಡ್ ಮಾಡೋಕ್ಕಾಗಲ್ಲ ಅಲ್ವಾ, ಅಲ್ಲಿ ಫುಡ್ ಎಲ್ಲ ಸೇರಿಸಿನೇ ಕಾಸು ಕಟ್ಟೋದು, ಆದರೆ ಚೆನ್ನಾಗಿರಲ್ಲ. ಮಧ್ಯಾಹ್ನನೂ ಮೀನು ಮಾಡ್ತಾರೆ. ಮೀನಲ್ಲಿ ಅದು ಹಂಗೆ ಒಂಥರ ಸ್ಮೆಲ್ ಬರುತ್ತೆ. ಚಿಕನ್ ಎಲ್ಲ ಮಾಡಿದ್ರೆ ಒಂಚೂರೇ ಚಿಕನ್ ಹಾಕ್ತಾರೆ ಅವರು, ಮೀನು ಮಾತ್ರ ಫುಲ್ ಹಾಕ್ತಾರೆ. ಯಾಕಂದರೆ ನಾವು ತಿನ್ನಲ್ಲ, ಚೆನ್ನಾಗೂ ಇರಲ್ಲ ಮೀನು. ಚಿಕ್ಕ ಮೀನು ತೊಗೊಬಂದು ಮಾಡ್ತಾರೆ. ತೆಂಗಿನಕಾಯಿ ರುಬ್ಬಿಟ್ಟು ಮಾಡ್ತಾರೆ. ನನಗೆ ತೆಂಗಿನಕಾಯಿ ರುಬ್ಬಿರೋ ಐಟಮ್ಸೇ ಇಷ್ಟ ಆಗಲ್ಲ ಆ್ಯಕ್ಚುಲಿ. ಸೊ ಹಂಗೆ ತುಂಬ ಕಷ್ಟ ಆಯಿತು. ಆವಾಗ ಗೊತ್ತಾಯಿತು ಅಮ್ಮ ಮನೇಲಿ ಮಾಡೋ ಫುಡ್ಗೆ ಏನು ಇಂಪಾರ್ಟೆನ್ಸ್ ಅಂತ. ಅಮ್ಮ ಬಿಸಿ ಬಿಸಿಯಾಗಿ ಮಾಡಿಕೊಟ್ರೆ, ಏನಮ್ಮ ಹಿಂಗೆ ಮಾಡಿದ್ಯಾ, ಹಂಗೆ ಮಾಡಿದ್ಯಾ, ಅದು ಮಾಡಬೇಕಿತ್ತಲ್ವ ಅಂತ ಹೇಳ್ತಿದ್ವಿ. ಇಲ್ಲಿ ಬಂದಮೇಲೆ ಬಿಸಿಯಾಗಿ ಊಟನೂ ಮಾಡೋಕ್ಕಾಗ್ತಿರ್ಲಿಲ್ಲ. ಇಟ್ ವಾಸ್ ಲೈಕ್ ಸೋ ಟಫ್ ಹಾಸ್ಟೆಲಲ್ಲಿರೋದು. ಅಮ್ಮನೂ ತಮ್ಮನೂ ಮಿಸ್ ಮಾಡ್ತಿದ್ದೀನಿ. ಯಾಕಂದರೆ ಅಪ್ಪ ಇಸ್ ಲೈಕ್ ಏನಾದರೂ ಕೆಲ್ಸಕ್ಕೆ ಬಂದರೆ ಕೆಲಸ ಮುಗಿಸ್ಕೊಂಡು ಹೋಗಬೇಕು ಅಷ್ಟೇ. ಬಟ್ ಅಮ್ಮ ತಮ್ಮ ಬಂದರೆ ಅದು ಮಾಡೋಣ, ಇದು ಮಾಡೋಣ, ಹೋಗೋಣ, ಇಲ್ಲೋಗೋಣ, ತಿನ್ನೋಣ, ಹಂಗದೆಲ್ಲ ಹೇಳ್ತಾರೆ. ಸೊ ಅವ್ರನ್ನ ಸ್ವಲ್ಪ ಮಿಸ್ ಮಾಡ್ಕೊತಿದ್ದೀನಿ. ಎನಿವೇಸ್ ಇವತ್ತು ರಿಟರ್ನ್ ಹೋಗ್ಬಿಡ್ತೀನಿ ಮನೆಗೆ. ಆ್ಯಂಡ್ ನಾವು ಓದ್ತಿರೋ ಟೈಮಲ್ಲಿ ಶೇಷಾಗೆ ಹೋಗ್ತಿದ್ವಿ. ಶೇಷಾಗೆ ಹೋಗಿ ಅಲ್ಲೇ ಇದು ಲಾಲಿಪಾಪು ಎಲ್ಲನೂ ಚೆನ್ನಾಗಿರುತ್ತೆ, ಅಲ್ಲಿ ಹೋಗ್ಬಿಟ್ಟು ತಿಂತೀವಿ. ಬಟ್ ಯಾವಾಗಲೂ ಸ್ಪೆಂಡ್ ಮಾಡೋಕ್ಕಾಗಲ್ಲ ಅಲ್ವಾ, ಅದಕ್ಕೋಸ್ಕರ. ನನ್ನ ವಾಯ್ಸು ಮತ್ತು ಆ ವಿಡಿಯೋ ವಾಯ್ಸೂ ಡಿಫ್ರೆನ್ಸ್ ಇರುತ್ತೆ. ಬಿಕಾಸ್ ನಾನು ವೀಡಿಯೋ ಮಾಡಿದ್ಮೇಲೆ ವೀಡಿಯೋ ನೋಡಿದಾಗ ಅದರಲ್ಲಿ ವಾಯ್ಸ್ ಇಲ್ಲ, ವಾಯ್ಸ್ ಹೆಂಗೋ ಕಟ್ಟಾಗಿಬಿಟ್ಟಿದೆ, ಓನ್ಲಿ ವೀಡಿಯೋ ಮಾತ್ರ ಇತ್ತು. ಸೊ ಐ ಹ್ಯಾಡ್ ಟು ಗಿವ್ ಅ ವಾಯ್ಸ್ ಓವರ್. ಅದು ಮ್ಯಾಚ್ ಆಗಲ್ಲ, ಪ್ಲೀಸ್ ಡೋಂಟ್ ಮೈಂಡ್ ದ್ಯಾಟ್.
ಯಾಕಂದರೆ ನಾನು ಹಿಂಗೆಲ್ಲ ವೀಡಿಯೋಸ್ ಮಾಡೋದು ಫಸ್ಟ್ ಟೈಮ್, ಸೊ ಅದಕ್ಕೆ ಸಮ್ ಮಿಸ್ಟೇಕ್ ಆಗಿದೆ. ಹಾಗೆ ನಾನು ತಿಂದ್ಬಿಟ್ಟು ಬರ್ತೀನಿ. ಓಕೆ, ಆ್ಯಕ್ಚುಲಿ ನಿಮ್ಮ ಹತ್ರ ಏನೇನೋ ಮಾತಾಡ್ತಿದ್ದೆ. ನಾನು ಸೀರಿಯಸ್ ಆಗಿ ಇಟ್ಸ್ 6 minutes ವೀಡಿಯೋ. ಅದು ನನ್ನ ಏನೇನೋ ಮಾತಾಡ್ತಿದ್ದೆ, ಲೈಕ್ ನಾರ್ಮಲ್ ಯಾರ ಹತ್ರನೂ ಕಾನ್ವರ್ಸೇಷನ್ ಮಾಡೋ ಥರ ನಿಮ್ಮ ಹತ್ರ ಮಾತಾಡ್ತಿದ್ದೆ. ಬಟ್ ಅದು ವೀಡಿಯೋ ಮಾತ್ರ ಬಂದು ವಾಯ್ಸ್ ಕ್ಯಾನ್ಸಲ್ ಆಗಿದ್ದು ನನಗೊಂಥರ ಬೇಜಾರಾಗ್ತಿದೆ. ಐ ಸ್ಪೋಕ್ ಸೋ ಮಚ್. ಇವಾಗ ನನಗೆ ಆ ಲಿಪ್ಸಿಂಗ್ ಇಟ್ಕೊಂಡು ನನಗೆ ಜ್ಞಾಪಕ ಮಾಡ್ಕೊಳಕ್ಕೂ ಆಗ್ತಿಲ್ಲ, ಲೈಕ್ ವಾಟ್ ಐ ಸ್ಪೋಕ್ ಟು ಯು. ಅದಕ್ಕೆ ಐ ಡೋಂಟ್ ನೋ, ಒಂಚೂರು ಒಂಥರ ಇದೆ. ಎನಿವೇಸ್, ನೆಕ್ಸ್ಟ್ ಟೈಮ್ ಮಾಡುವಾಗ ಮಾಡ್ತೀನಿ. ದಿಸ್ ಟೈಮ್ ಪ್ಲೀಸ್ ಎಕ್ಸ್ಕ್ಯೂಸ್. ಅದು ಇದು ಲಿಪ್ಸಿಂಕ್ ಏನು ಬರಲ್ಲ ನಾನು ಹೇಳೋದು, ಬಟ್ ಎಕ್ಸ್ಕ್ಯೂಸ್ ಮಾಡಿ. ಈಗ ಒಳ್ಳೆ ನಿದ್ದೆ ಮಾಡಿ ಇವಾಗ ತಾನೇ ಎದ್ದಿದ್ದೀನಿ. ಮಳೆ ಬರ್ತಿತ್ತು, ಫುಲ್ AC ಎಲ್ಲ ಹಾಕ್ಕೊಂಡು ಚೆನ್ನಾಗಿ ನಿದ್ದೆ ಮಾಡ್ತಿದ್ದೆ. ಇವಾಗ ಎದ್ದಿದ್ದೀನಿ, ಹೊಟ್ಟೆ ಹಸಿತಿದೆ. ಮಧ್ಯಾಹ್ನ ಜಾಸ್ತಿ ಆಗುತ್ತೆ ಅಂತ ಸ್ವಲ್ಪ ತೊಗೊಬಂದು ತಿಂದೆ. ಇವಾಗ ನಿದ್ದೆ ಮಾಡಿ ಎದ್ದಷ್ಟಿಗೆ ಫುಲ್ ಹೊಟ್ಟೆ ಹಸಿ ಆಗ್ತಿದೆ. ಅಮ್ಮ ಕಾಲ್ ಮಾಡಿದರು. ಅಮ್ಮ ಹೇಳಿದ್ರು ಆಚೆ ಹೋಗಿ ತಿನ್ಕೋ ಬಾ ಹೋಗು ಅಂತ. ಬಟ್ ಮತ್ತೆ ಆಚೆ ಹೋಗಬೇಕು, ಲೇಝಿ. ನೋಡ್ತೀನಿ, ಆದರೆ ಹೋಗ್ತೀನಿ. ಬೀಚ್ ಹೋಗಬೇಕು ಅಂದ್ಕೊಂಡೆ, ಬಟ್ ಸೆಂಟ್ರಲ್ ಮಳೆ ಬಂದುಬಿಡ್ತಲ್ವ. ಮತ್ತೆ ನಾನು ಬೀಚ್ಗೆ ಹೋದಾಗ ಮತ್ತೆ ಮಳೆ ಬಂತು ಅಂದರೆ ದೆನ್ ಕೊಚ ಅಂತ ಇರುತ್ತೆ, ಅಲ್ಲ ಚೆನ್ನಾಗಿರಲ್ಲ, ಒಂಥರ ಮಡ್ಡಿಯಾಗಿರುತ್ತೆ. ಅದಕ್ಕೆ ಬೀಚ್ ಪ್ಲ್ಯಾನ್ ಕ್ಯಾನ್ಸಲ್ ಮಾಡೋಣ ಅಂದ್ಕೊಂಡಿದ್ದೀನಿ. ಬಟ್ ಸ್ಟಿಲ್ ಹಿಯರ್ ಇಟ್ಸ್ ಸನ್ನಿ. ಇಲ್ಲಿ ಸನ್ಸೆಟ್ ಆಗಬೇಕಾದ್ರೆ 6:30 ಆಗುತ್ತೆ. ಏನಾದರೂ ರೋಡ್ಗೆ ಆ ಕಡೆ ಹೋದರೆ ಅಂಗಡಿ ಇದೆ, ಲೈಕ್ ಐ ಕ್ಯಾನ್ ಗೋ ಬೈ ಸಮಥಿಂಗ್. ಬಟ್ ಇಲ್ಲಿಂದ ಹೋಗಿ ಅಲ್ಲಿ ತೊಗೊಬರ್ಬೇಕಲ್ವ, ಸ್ವಲ್ಪ ಲೇಝಿ ಅಲ್ವಾ. ಅದು ನಿದ್ದೆ ಮಾಡಿ ಎದ್ದಿದ್ದೀನಿ. ಸೊ ಐಲ್ ಸಿ ಏನು ಮಾಡೋದು ಅಂತ. ಓಕೆ, ಫುಲ್ ಬೋರ್ ಹೊಡಿತಿದೆ. ಅಮ್ಮ ತಮ್ಮ ಆದರೂ ಇದ್ದಿದ್ರೆ ಏನಾದರೂ ಜೋಕ್ ಹೇಳ್ಕೊಂಡು ಅದು ಮಾಡ್ಕೊಂಡು ಇದು ಮಾಡ್ಕೊಂಡು ನಕ್ಕೊಂಡು ಚೆನ್ನಾಗಿರ್ತಿತ್ತು. ಅಮ್ಮನೂ ಇಲ್ಲ, ತಮ್ಮನೂ ಇಲ್ಲ, ಅಪ್ಪನೂ ಯಾರೂ ಇಲ್ಲ, ಒಬ್ಬಳೇ ಇದ್ಕೊಂಡು ಸುಮ್ಮನೆ ಒಂಥರ ಬೋರ್ ಹೊಡಿತಿದೆ. ಏನು ಮಾಡೋದು? ಸೊ ಇದರಿಂದ ಏನು ಅರ್ಥ ಆಗುತ್ತೆ, ಎಲ್ಲ ಟೈಮು ಲೋನ್ಲಿಯಾಗಿರೋಕ್ಕೆ ಆಗಲ್ಲ. ಯು ವಿಲ್ ಆಲ್ವೇಸ್ ಮಿಸ್. ನಮ್ಗೆ ಇಷ್ಟ ಇರೋರನ್ನ ನಾವೊಬ್ಬರೇ ಇದ್ದರೆ ಮಿಸ್ ಮಾಡ್ತೀವಿ ಡೆಫಿನೆಟ್ಲಿ. ಅವ್ರ ಇಂಪಾರ್ಟೆನ್ಸ್ ನಾವೊಬ್ಬರೇ ಇದ್ದಾಗಲಿ ಗೊತ್ತಾಗೋದು ಅಲ್ವಾ? ಹೌದು. ಸ್ವಲ್ಪ ಗ್ರೀನರಿ ತೋರಿಸ್ತೀನಿ ನಿಮಗೆ. ಮ್ಯಾಂಗ್ಳೂರ್ ಗ್ರೀನರಿ ಇದು. ಅಲ್ಲಿ ಕಾಣಿಸ್ತಿರೋದೇ ಅದು ನಮ್ಮ ಕಾಲೇಜಿದ್ದು ಹಾಸ್ಪಿಟಲ್ಲು. ಮತ್ತು ಇಲ್ಲಿ ಕಾಣಿಸ್ತಿದೆಯಲ್ಲ, ಇಲ್ಲಿ ಕನ್ಸ್ಟ್ರಕ್ಟ್ ಮಾಡ್ತಿದ್ದಾರಲ್ಲ ಬಿಲ್ಡಿಂಗು, ಅದು ನಮ್ಮ ಕಾಲೇಜ್ ಹಿಂದಿನ ಬಿಲ್ಡಿಂಗ್. ಅದು ಆ ಕಡೆಯೇ ಬರೋದು ನಮ್ಮ ಕಾಲೇಜ್. ಇಲ್ಲಿ ಕೆಳಗಡೆ ಒಂದು ಮನೆ ಇದೆಯಲ್ವಾ, ಅದು ದೇವಸ್ಥಾನ ಒಂದಿದೆ ಅಂತ ಹೇಳಿದ್ನಲ್ವ, ಆ ದೇವಸ್ಥಾನ ಪಕ್ಕದ ಮನೆ. ಆ ಕಡೆ ಕಾಣಿಸ್ತಿದೆಯಲ್ವಾ, ಅದು ದೇವಸ್ಥಾನ. ಅದು ಸತ್ಯಧರ್ಮ ದೇವಿ ದೇವಸ್ಥಾನ. PGಯಲ್ಲಿ ಇದ್ದಾಗಲೂ ಹಿಂಗೆ ಸಖತ್ ಬೋರ್ ಹೊಡೆಯುತ್ತೆ. ಸ್ಯಾಟರ್ಡೆ ಸಂಡೇ ಆದರೆ ಫುಲ್ ಬೋರ್. ಯಾರೂ ಇರಲ್ಲ ಮಾತಾಡೋಕ್ಕೆ. ಅಮ್ಮ ಹತ್ರನೂ ಎಷ್ಟೊತ್ತಂತ ವೀಡಿಯೋ ಕಾಲಲ್ಲಿ ಮಾತಾಡೋದು. ಆನ್ ಫೇಸ್ ಮಾತಾಡೋಂಗೆ ಮಾತಾಡೋಕ್ಕಾಗಲ್ಲ ಅಲ್ಲ ವೀಡಿಯೋ ಕಾಲಲ್ಲಿ. ಮತ್ತು ಊಟನೂ ಸರಿ ಇರಲ್ಲ. ಮಧ್ಯಾಹ್ನ ಸಾಯಂಕಾಲ ಅಷ್ಟಿಗೆ ಮತ್ತೆ ಫುಲ್ ಹಸುವಾಗುತ್ತೆ. ಹಂಗೆ ನಡ್ಕೊಬಂದು ಸ್ನ್ಯಾಕ್ಸ್ ಏನಾದರೂ ತೊಗೊಂಡೋಗೋದು. ಸ್ನ್ಯಾಕ್ಸ್ ತೊಗೊಂಡು ಹೋದರೆ ಆಂಟಿ ಹಿಂಗೆ ನೋಡ್ತಾನೇ ಇರ್ತಾರೆ, ಏನು ಕವರಲ್ಲಿ ತೊಗೊಂಡೋಗ್ತಿದ್ದಾರೆ ಅಂತ. ಮತ್ತು ಕೇಳ್ತಾರೆ, ಏನು ತೊಗೊಂಡೋಗ್ತಿದ್ದೀರಾ ಅಂತ. ಆ್ಯಕ್ಚುಲಿ ಕೆಟಲೆಲ್ಲ ಅಲೋ ಮಾಡಲ್ಲ PGಯಲ್ಲಿ, ಕರೆಂಟ್ ಬಿಲ್ ಜಾಸ್ತಿ ಆಗುತ್ತೆ ಅಂತ. ಬಟ್ ನಾವು ಕೆಟಲೆಲ್ಲ ಯೂಸ್ ಮಾಡ್ಕೊಂಡು ಮೊಟ್ಟೆ ಎಲ್ಲ ಬೇಯಿಸ್ಕೊಂಡು ತಿಂತಿದ್ವಿ. ಸೊ ಅದಕ್ಕೆ ನೋಡ್ತಾರೆ ಮೊಟ್ಟೆ ತೊಗೊಂಡೋಗ್ತಿದ್ದೀವ ಏನಂತ. ಅವಾಗ ಹಿಂಗೆ ತೋರಿಸ್ಬಿಟ್ಟು ಆಂಟಿ ಸ್ನ್ಯಾಕ್ಸ್ ಅಂತ ಹೇಳಿಬಿಟ್ಟು ಹೋಗೋದು. ಇಲ್ಲಾಂದರೆ ಹಿಂದೆ ಒಂದು ಗೇಟ್ ಇತ್ತು PGಗೆ, ಆ ಗೇಟಿಂದ ಹೋಗ್ಬಿಡೋದು. ಆಂಟಿ ಮನೇಲಿ 3 ನಾಯಿ ಇತ್ತು. ಸೊ ಅದರಲ್ಲಿ ಒಂದು ನಾಯಿ ನಾವು ಎಲ್ಲೋದ್ರೂ ನಮ್ಮ ಜೊತೆಗೇ ಬರುತ್ತೆ. ಹಾಗೆ ಚೆನ್ನಾಗಿತ್ತು. ಬಟ್ ಫುಡ್ ಒಂದು ಚೆನ್ನಾಗಿಲ್ಲ. ರೂಮೆಲ್ಲನೂ ಚೆನ್ನಾಗಿತ್ತು, ಸ್ಪೇಷಿಯಸ್ ಆಗಿತ್ತು. ಮತ್ತು ಕಾಲೇಜ್ ಪಕ್ಕದಲ್ಲೇ ಮಧ್ಯಾಹ್ನ ಹಂಗೆ ನಡ್ಕೊಂಡು ಹೋಗ್ಬಿಟ್ಟು 1 hour ಲಂಚ್ ಬ್ರೇಕ್ ನಡ್ಕೊಂಡು ಹೋಗ್ಬಿಟ್ಟು ತಿಂದ್ಬಿಟ್ಟು ಬರ್ತಾಯಿದ್ವಿ. ಬೋರ್ ಹೊಡೆಯುತ್ತೆ ಒಬ್ಬರೇ ಇದ್ದರೆ ಮನೇಲಿ. ನಿಮಗೂ ಹಂಗೆ ಅಲ್ವಾ?
ಕಮೆಂಟ್ ಮಾಡಿ. ನೀವು ಬೋರ್ ಆಗಿದ್ದಾಗ ಏನು ಮಾಡ್ತೀರಾ? ಒಬ್ಬರೇ ಇರೋದು ನಿಮ್ಗೆ ಇಷ್ಟನಾ, ಇಲ್ಲ ಎಲ್ಲರೂ ಜೊತೆಗಿರೋದು ಇಷ್ಟನಾ? ಒಬ್ಬರೇ ಇದ್ದಾಗ ನೀವೇನು ಮಾಡ್ತೀರಾ? ಎಲ್ಲನೂ ಕಮೆಂಟ್ ಮಾಡಿ. ಓಕೆ, ಏನು ಪಿಂಕ್ ಕಲರ್ ಕಾಣಿಸ್ತಿದ್ದೀರಾ ಹಂಗಂತ ಅನ್ಕೊತಿದ್ದೀರಾ? ಸ್ನಾನ ಮಾಡಿಬಿಟ್ಟು ಇಲ್ಲಿ ಹೇಳಿದ್ರೆ ಪಕ್ಕದಲ್ಲಿ ದೇವಸ್ಥಾನ ಇದೆ ಅಂತ. ಸರಿ ಹೋಗ್ಬರೋಣ, ಅಪ್ಪ ಇನ್ನೊಂದು ಸ್ವಲ್ಪ ಆಗುತ್ತೆ ಅಂತ ಹೇಳಿ ಬರೋಕ್ಕೆ. ಅಲ್ಲಿ ಹೋಗ್ಬಿಟ್ಟು ಬರೋಣ, ಮತ್ತೆ ಇಷ್ಟು ದೂರ ಬಂದಮೇಲೆ ಅಲ್ಲಿ ಹೋಗಿ ನಾನು ಮತ್ತೆ ದೇವೇನು ಅನ್ಕೊಂತಾರೆ. ಅದಕ್ಕೆ ಬೊಟ್ಟೆಲ್ಲ ಇಟ್ಕೊಂಡು ಹೋಗೋಣ ಅಂತ ಅನ್ಕೊಂಡಿದ್ದೀನಿ ದೇವಸ್ಥಾನಕ್ಕೆ. ಅಪ್ಪ ಕಾಲ್ ಮಾಡಿದಾಗ ಇನ್ನೊಂದು 5 ಮಿನಿಟ್ಸ್ ಬರ್ತೀನಿ ಅಂದರು. ಸೊ ಅವ್ರು ಬಂದರೆ ಅವ್ರ ಜೊತೆ ಹೋಗ್ತೀನಿ, ಇಲ್ಲಾಂದರೆ ನಾನೇ ಒಬ್ಬಳೇ ಹೋಗಿ ಬರ್ತೀನಿ. ಅಪ್ಪನೂ ಬರ್ತಾ ಇದ್ದಾರೆ. ಸೊ ಅಪ್ಪ ಜೊತೆಗೆ ಹೋಗೋಣ. ಓಕೆ, ಕಮ್ ಡೌನ್ ಸ್ಟೇರ್ಸ್. ಓಕೆ, ಅಪ್ಪ ಕೆಳಗಡೆ ಇದ್ದಾರೆ. ಸೊ ಅವ್ರ ಜೊತೆ ಹೋಗೋಣ. ಓಕೆ, ನಾನೇ ಅದು ಹಿಂದೆ ಇರೋದು. ಯಪ್ಪ, 1 ಸೆಕೆಂಡ್ ಫುಲ್ ಟೆನ್ಷನ್ ಆಗುತ್ತೆ. ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಅಪ್ಪ ನಾನು ಇಬ್ಬರು ಹೋಗಿದ್ವಿ ದೇವಸ್ಥಾನಕ್ಕೆ. ಆ್ಯಂಡ್ ಕುಂಕುಮ ಎಲ್ಲ ಇಟ್ಕೊಂಡಿದ್ದೀನಿ. ನನ್ನ ವಾಚಲ್ಲಿ ಸ್ನೂಪಿ ನೋಡಿ, ಕಾಣಿಸ್ತಿದೆಯಾ? ಎಲ್ಲೆಲ್ಲ ತೋರಿಸ್ತೀನಿ. ಗೈಸ್, ಊಟ ಮಾಡಿ ಆಯಿತು, ರೂಮ್ ವೆಕೇಟ್ ಮಾಡಿದ್ವಿ. ಆ್ಯಂಡ್ ವಿ ಆರ್ ಗೋಯಿಂಗ್ ಬ್ಯಾಕ್ ಹೋಮ್.